ಏ ಅದು ಯಾಕೆ ಅಮ್ಮಯ್ಯ ಆ ಫೋನ್ ಹಿಡ್ಕೊಂಡು ಅತ್ಲು ಇತ್ಲು ಹಂಗೆ ಓಡಾಡ್ತ ಯಾಕೆ ಏನಾಗೈತಿ ನೀರೇ ಯಾರಿಗೂ ಫೋನೇ ಹೋಗ್ತಿಲ್ಲ ಕಣತೆ ಏನು ಆಲೆ ಕರೆನ್ಸಿ ಮುಗ್ದೋತೇನೋ ಅಮ್ಮ ಒಂದು ತಿಂಗಳು ಆತ ಯಾಕ್ಸಿ ಆಗಿರ್ಬೇಕೇನೋಪ್ಪ ಹೋದ್ಸತಿ ಗೇಟ್ನಾಗ ಹೋದಾಗ ಒಂದು ತಿಂಗಳು ಹಾಕಿಸ್ಕೊಂಡ್ ಬಂದಿದ್ದೆ ಕರೆನ್ಸಿ ಖಾಲಿ ಆಗಿರ್ಬೇಕು ಕಣತೆ ಹೋಗಿ ಗೇಟ್ನಕ್ಕೆ ಹಾಕಿಸ್ಕೊಂಡ್ ಬರ್ತೀನಿ ಇಲ್ಲಿ ಫಸ್ಟ್ ಹೋಗಿ ಹಾಕ್ಸ್ಕೊಂಬಾರೆ ಅಮ್ಮಯ್ಯ ಯಾತ್ಕನ ಅರ್ಜೆಂಟಿಗೆ ಯಾರಿಗನ ಮಾಡಬೇಕು ಅಂದರೆ ಫೋನಾಗ ಕರೆನ್ಸಿ ಬೇಡವೆ ಫಸ್ಟ್ ಹೋಗಿ ಹಾಕಿಸ್ಕೊಂಬ ಹೇಳ್ತೀನಿ ಕಣತೆ ನನ್ನ ಮಂಜು ಬೇರೆ ಮಂತಾಗೆ ಅವನೇ ಇನ್ನು ಹೋಗ್ತೀನಿ ಗೇಟಿನ ತಕ್ಕೆ ಅಂತ ಅಂದ್ರೆ ಹಿಂದೆ ಬೀಳ್ತಾನೆ ಜಾಲ್ದು ಅವನಿಗೆ ಕಾಣಿಸ್ಕೊಂಬಂಗೆ ಹೋಗಿ ಬರ್ಬೇಕಣತೆ ಇಲ್ಲಿ ಉಕಣಮ್ಮಯ್ಯ ಅವನಿಗೇನೋ ಗೊತ್ತಾದ್ರೆ ಹೊಂಟ್ಕೊಂಡ್ಬಿಡ್ತಾನೆ ಬಿಡಲ್ಲ ಜಾಲ್ದು ಅದಕ್ಕೇನ ಇಲ್ಲಿದ್ದೇನೋ ಅಮ್ಮಂಗೆ ಜಾಲ್ದು ಹೋಗಿ ಹಾಕಿಸ್ಕೊಂಬೋಗು ಆಗ ಅಮ್ಮ ಎಟ್ಲ ಹೊಲ್ಟಿದ್ಯಲ್ಲಮ್ಮ ಎಲ್ಲಿಗೆ ನಾನು ಬರ್ತೀನಿ ಕಣಮ್ಮ ನಿನ್ ಜೊತೆಗೆ ನನ್ನ ಕರ್ಕೊಂಡು ಹೋಗಮ್ಮ ಏಯ್ ಇದರಿಂದ ಕೊಡ್ತೀನಿ ನೋಡು ಅವಳ ಹತ್ಲ ಹೋಗಂಗಿಲ್ಲ ಆಲೆನ ಹಿಂದೆಲೆನ ಬೆನ್ಗಂಟು ಗಾಳಿ ಆಗಿದೆ ನೀನು ಎಲ್ಲೂ ಹೋಗಲ್ಕಣ ಹೇಳು ಇಲ್ಲೇ ಊರ್ ಮುಂದಕ್ಕೆ ಹೋಗಿ ಅಡಿಕೆ ಇಳದಲ್ಲೇ ತಗೊಂಬ ಅಂತ ನಾನೇ ಹೇಳಿದ್ದೆ ಎಲ್ಗನ ಹೋದ್ರೆ ಬಂದ್ಬಿಡ್ತಾನೆ ನನ್ನ ಕರ್ಕೊಂಡು ಹೋಗು ಅಂತಾನೆ ಜೈ ಏನ್ ಸುಳ್ಳು ಹೇಳ್ತೀಯ ಅಜ್ಜಿ ನೀನೇ ಹೇಳ್ತೀಯ ಸುಳ್ಳು ಹೇಳ್ಬಾರ್ದು ಯಾರಿಗೂ ಅಂತಾನೆ ನೀನೇ ಸುಳ್ಳು ಹೇಳ್ತೀಯ ಅಮ್ಮಯ್ಯ ಫೋನ್ನಾಗೆ ಕರೆನ್ಸಿ ಖಾಲಿ ಆಗೈತೆ ಹಾಕಿಸ್ಕೊಂಬರಕ್ ಹೋಗ್ತೀನಿ ಅಂತ ಹೇಳ್ತಿದ್ದ ನಾನು ಅಲ್ಲಿ ಮರೆಗೆ ನಿಂತ್ಕೊಂಡು ಕೇಳಿಸ್ಕೊಂತಿದ್ದೆ ಈಗ ನೋಡಿದ್ರೆ ನಾನು ಜೊತೆ ಕರ್ಕೊಂಡು ಹೋಗ್ಬೇಕಾಗ್ತೈತೆ ನನ್ನನ್ನು ಅಂತಾನೆ ಊರ್ ಮುಂದಕ್ಕೆ ಹೋಗೋದು ಅಂತಾನೆ ಪ್ಲೇಟ್ ಅಲ್ಲೇ ಚೇಂಜ್ ಮಾಡ್ತೀಯಲ್ಲ ಅಜ್ಜಿ ನೀನು ಇದಕ್ಕೇನು ಕಮ್ಮಿ ಇಲ್ಲ ಅಸಾಧ್ಯದ ನೀನು ಬಾ ಬೀಳತ್ತೆ ಅತ್ತ ಹೋಗ್ಲಿ ಜಲ್ದ ಅವನು ಬರ್ಲಿ ಅತ್ತ ನನ್ನ ಜೊತೆಗೆ ರಪ್ಪನ ಹೋಗಿ ಕರೆನ್ಸಿ ಹಾಕಿಸ್ಕೊಂಡ್ ಬರ್ತೀವಿ ಅಂತ ತಕ ಮಂತವ್ ನೋಡ್ಕ ಇನ್ನೇನಮ್ಮ ನೀನೇ ನಿರ್ಧಾರ ತಕೊಂಡ್ಮೇಲೆ ಆತಲ್ಲ ಇನ್ನೇನು ಮಾತಾಡಕ್ಕಾಕಿತ್ತಾವು ಸರಿ ಹೋಗಿ ಇಲ್ಲಿದ್ದರಂಗೆ ರಪ್ಪನ್ ಬರ್ಬೇಕು ಹೆಂಗ ಹೋಗಿ ಬರ್ರಿ ಇಲ್ಲಾಂದ್ರೆ ಒಂದು ಕೆಲಸ ಮಾಡತ್ತೆ ನಾನು ಹೆಂಗೂ ಸಾರು ಪಾರು ಯಾಕೆ ಮಾಡಿಲ್ಲ ನೋಡು ಮುಂಜುಂಗೆ ಹೆಂಗೂ ಕರೆನ್ಸಿ ಎಷ್ಟ್ರದ್ದು ಮೊಬೈಲ್ ನಂಬರು ಎಲ್ಲ ಗೊತ್ತು ನಾನಿಲ್ಲಿ ಸಾರು ಪಾರು ಮಾಡ್ಕೊಂತೀನಿ ನೀನೇ ಕರ್ಕೊಂಡೋಗಿ ಜಾಲ್ದು ಬಾರತ್ತೆ ಸರಿ ಆತಮ್ಮ ಹೋಗ್ತೀವಿ ನೋಡೋ ಪಾಪ ಮುಂಜಾನೆ ನನ್ನ ಜೊತೆಗೆ ಒಳ್ಳೆ ಹುಡುಗನಂಗೆ ಸುಮ್ಮನೆ ಬಂದು ಅದೆಂಥದ ಪರಾನ್ಸಿನೋ ಹಾಕಿಸ್ಕೊಂಡು ವಾಪಸ್ ಬರ್ಬೇಕು ಆಮೇಲೆ ಅಲ್ಲಿ ಬರ್ತಾ ದಾರೆಗೆ ಪಾನಿಪುರಿ ಕೊಡ್ಸು ಅದನ್ನ ಕೊಡ್ಸು ಇದನ್ನ ಕೊಡ್ಸು ಅಂದ್ರೆ ಕಾಲಿಟ್ಟು ನೆಲ ಕೊಡ್ದು ಬಿಡ್ತೀನಿ ಹೆಂಗ ಇಲ್ಲ ಕಣ್ ಹೇಳಜ್ಜಿ ನಾನು ಕೇಳಿನಿ ಕೊಡ್ಸು ಅಂತಾನೆ ನೀನೇನ ಹೇಳ್ತಿದ್ದಮ್ಮ ನಾನೇನು ಪಾನಿಪುರಿ ಎಲ್ಲ ಏನು ಕೇಳಲ್ಲ ಬಾ ಎಲಿ ಎಂತ ಜಾಣ ಹುಡುಗ ಆಗ್ಬಿಟ್ಟವನಪ್ಪ ನಮ್ಮ ಪಾಪ ಒಳ್ಳೆ ಬುದ್ಧಿ ಬಂದೈತಪ್ಪ ನಡಿ ಹೋಗಣ ಏ ಪಾಪ ಇದೆ ಅಲ್ವೇ ನಮ್ಮ ಮೊಬೈಲಾಗೆ ಕರೆನ್ಸಿ ಎಲ್ಲ ಹಾಕ ಅಂಗಡಿ ಕಣಜ್ಜಿ ಇದೇನ ಯಾವಾಗ್ಲೂ ಇಲ್ಲೇನ ಕರೆನ್ಸಿ ಮೊಬೈಲ್ ಕರೆನ್ಸಿ ಟಿವಿಗೆ ಕರೆನ್ಸಿ ಎಲ್ಲ ಹಾಕ್ಸಕ್ ಬರೋದು ಏ ಅಪ್ಪಯ್ಯ ಪಾಪ ನಮ್ಮ ಫೋನಿಗೆ ಅದೆಂಥದ ಕರೆನ್ಸಿ ಹಾಕಪ್ಪ ಒಂದು ತಿಂಗಳದ ಹಾಕನ ಬನ್ನಿ ಅಜ್ಜಿ ಯಾವುದು ಸಿಮ್ಮು ಏರ್ಟೆಲ್ ಜಿಯೋ ಐಡಿಯಾ ವಿ ವಡಾಫೋನ್ ಯಾವ್ದಜ್ಜಿ ಸಿಮ್ಮು ಇದೇ ಅದ್ದಲ್ಲಪ್ಪಯ್ಯ ಹಿಂಗೆ ಕೇಳ್ತೀಯ ಫೋನಿಗೆ ಕರೆನ್ಸಿ ಹಾಕು ಅಂದ್ರೆ ಗೊತ್ತಾಗಲ್ಲ ನಿಂಗೆ ಅದ್ಯಾವ್ದು ಏರು ಜಿಯೋ ಅಂತ ಏನೇನೋ ಹೇಳ್ತೀಯಲ್ಲ ಅಪ್ಪಿ ಅಜಯ್ ಬರೀ ಕರೆನ್ಸಿ ಹಾಕೊಂಡ್ರೆ ಆಗಲ್ಲ ಕಣಜ್ಜಿ ಫೋನ್ ನಂಬರ್ನು ಯಾವ ಸಿಮ್ಮು ಅಂತ ನಾ ಹೇಳ್ಬೇಕು ಅವ್ರಿಗೆ ನೀನು ಇತ್ ಕಡೆ ಬಾಯಲ್ಲಿ ನಾನು ಹೇಳ್ತೀನಿ ಅಲ್ವೇ ನಂಗೆ ಗೊತ್ತಾಗಲ್ಲ ಕಣಪ್ಪ ಯಾವುದು ನಮ್ಮ ಹುಡುಗಿ ಹೇಳ್ತಾನೆ ನೋಡೋದು ಯಾತ ಕೇಳು ಅಣ್ಣ ಜಿಯೋ ನಂಬರಿಗೆ ಒಂದು ತಿಂಗಳದು ಕರೆನ್ಸಿ ಹಾಕೊಡೋಣ ಆಯ್ತು ಬಾರಪ್ಪ ನಂಬರ್ ಹೇಳು ಫೋನ್ ನಂಬರ್ನ ತಕೊಳ್ಳೋಣ 98 76 54 32 10 ಕಣ ಸರಿನಪ್ಪ 250 ರೂಪಾಯಿ ಕೊಡಿ
ಎತ್ತ 250 ರೂಪಾಯಿ? ಏ ಅಪ್ಪಯ್ಯ, ಮೈ ಕಡೆಕ್ ನಿಂಗೆ ಹೆಂಗೈತ್ರ ಒಟ್ಟ? ಹಾ 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 ಹಾ, ಹೋದ್ ತಿಂಗಳು ಹಾಕಿಸ್ಕೊಂಡ್ ಬಂದಿದ್ದೀವಿ, 200 ರೂಪಾಯಿ ಇತ್ತು, 250 ರೂಪಾಯಿ ಅಂತೆ. ಗೊತ್ತಾಗಲ್ಲ ಹಳ್ಳಿ ಜನ ಅಂತಾನ. 50 ರೂಪಾಯಿ ಮೋಸ ಮಾಡಕ್ ಬಚ್ಚೆ ನೀನು. ಏನಿಲ್ಲ. ಅಯ್ಯೋ ಅಜ್ಜಿ, ನಿಮಗ್ ಮೋಸ ಮಾಡಿ ನಾನು ಎಲ್ಲಿ ಮನೆ ಕಟ್ಟಕ್ ಹೋಗ್ಲ ಅಜ್ಜಿ. ಹೋದ್ ತಿಂಗಳಿಂದ ಎಲ್ಲಾ ನೆಟ್ವರ್ಕ್ಗಳು ಅವ್ರ ಕರೆನ್ಸಿ ಪ್ಲಾನ್ಗಳಲ್ಲಿ ಜಾಸ್ತಿ ಮಾಡವ್ರೆ. ಇಲ್ಲಿ ಮುಂದ್ಗಡೆ ನೇತಾಕಿದೀವಿ ನೋಡ್ರಿ, ಹಂಗೆ ಮುಂದೆನೆ ನೇತಾಕಿದೀವಿ. ಹಿಂದೆ ಎಷ್ಟಿತ್ತು ಈಗ ಎಷ್ಟು ಜಾಸ್ತಿ ಆಗೈತೆ ಅಂತಾನ. ಹಾ, ನಿಮ್ಗೂ ಗೊತ್ತಾಗಲ್ಲ. ಎಸೆಟಾಗಿ ಹೇಳ್ರಿ, ಏನ್ ಮಾಡಕ್ ಆಗ್ತೈತೆ. ಕರೆನ್ಸಿ ಎಲ್ಲ ಜಾಸ್ತಿ ಮಾಡೋರ್ ಕಣಜ್ಜಿ ರೇಟ ಅಲ್ವೇ. ಅಯ್ಯೋ ಮುಂಡೆ ಮಕ್ಳು, ಅವ್ರಿಗೆ ಏನ್ ಬಂತು? 200 ರೂಪಾಯಿ ಹೆಚ್ಚಾಗಿ ಕುಂತಿತ್ತು, ತಿಂಗಳಿಗೆ 200 ರೂಪಾಯಿ ಹಾಕ್ಸ್ಬೇಕಲ್ಲಪ್ಪ ಅಂತಾನ. 250 ಬೇರೆ ಮಾಡಿರಿ ಅವ್ರ ನೆಗದ್ ಬಿದ್ದೋಗ. ಏನ್ ಮಾಡಕ್ ಆಕೈತಪ್ಪ. ಫೋನಾಗ ಮಾತಾಡ್ಬೇಕು ಅಂದ್ರೆ 250 ಆದ್ರೂ ಹಾಕಿಸ್ಬೇಕು, 400 ರೂಪಾಯಿ ಆದ್ರೂ ಹಾಕಿಸ್ಬೇಕು. ತಗ. ಬಾರಪ್ಪ ಮಂಜಾಣ, ಹೋಗೋಣ ಪಾಪ, ಹೋಗೋಣ ಬಾ. ಆಗ ಗೋಬಿ ಮಂಚೂರಿ ಗಮ್ಮಂತ ಪಟ್ಟ ಗೋಬಿ ಮಂಚೂರಿ ವಾಸನೆ ಮೂಗಿಗೆ ಚಂದನ ಮಾಡಿವತ್ತು ನಮ್ಮ ಅಜ್ಜಿ ಕೈಲಿ ಗೋಬಿ ಮಂಚೂರಿ ತಿಂದೇ ಹೋಗ್ಬೇಕು. ಏಯ್ ಅದ್ಯಾಕ ನಡೀತಿದ್ದನು ಜಪ್ ನಿಂತಿದ್ಯಾ? ನಡಿಯ ಮುನ್ನೋರ್ಕೊಂಡವ್ನಿ ಅವನು. ಅಜ್ಜಿ ಹೋಗೋಣ. ಅಜ್ಜಿ ಅಜ್ಜಿ ಮತ್ತೀಗ ಗೋಬಿ ಮಂಚೂರಿ ಅಂಗಡಿ ಐತಿ, ಗಮ್ಮಂತ ವಾಸನೆ ಮೂಗಕ್ಕೆ ಗೊತ್ತೈತೆ ಗೋಬಿ ಮಂಚೂರಿದು. ಒಂದೇ ಒಂದ್ ಪ್ಲೇಟ್ ಕೊಡ್ಸದೆ ಗೋಬಿ ಮಂಚೂರಿನ. ಓಹೋ ರಾಯರಿ, ಇದಕ್ಕೆ ಇಟ್ಲಿಂದ ಒಂದೇ ಒಂದ ಪಟ್ಟೆ ಸೀರೆ ಕೊಟ್ರೆ ಕಪ್ಪಾಳ ಗೋಬಿ ಮಂಚೂರಿ ಅದಂಗೆ ಆಗ್ಬೇಕು ನೋಡಿ. ಅವನು ಏನ್ ನೈಸ್ ಪೀಟ್ಕೆ ಹಾಕ್ತಾನೆ ಮೆತ್ತಿಗೆ. ಮೆತ್ತಿಗೆ ಅಂತ ಬೇತೋರ ನನ್ನ ಮಂಟಗೆ ಹೋಗುತ್ತೆ ಹೇಳ ಕರ್ಕೊಂಬಂದಿದ್ದೀನಿ. ಈ ಪಾನಿಪುರಿ ಅದು ಇದು ತಿನ್ಬೇಡ, ಕೊಡ್ಸಲ್ ನಾನು, ಹಂಗಿದ್ರೆ ಬಾ ಅಂತಾನ. ಈಗಾಲೇನ ಕುಯ್ಕೊಂಡ್ ಬಂದವನಿ. ನಾನೇನ್ ಪಾನಿಪುರಿ ಕೇಳ್ತಿದ್ದೀನಿ ನನಗೆ, ಗೋಬಿ ಮಂಚೂರಿ ತಾನೇ, ಬಾ ಕೊಡ್ಸು, ನಂಗೆ ಪಾನಿಪುರಿ ಕೊಡಿಸ್ಬೇಡ. ಏಯ್, ಯಾವ ಪಾನಿಪುರಿನೂ ಇಲ್ಲ, ಯಾವ ಪುರಿನೂ ಇಲ್ಲ, ಗೋಬಿನೂ ಇಲ್ಲ, ಅದೇ ಅನ್ಸದ ಗೂಬಿನೂ ಇಲ್ಲ. ತಿಕ್ಕ ಮುಚ್ಕೊಂಡು ಮನೆ ಕಡೆ ತಿರುಗಿ ನಡೀತಿರತ್ ಕಲಿ ಹೇಳ್ತೀನಿ. ಅಜ್ಜಿ ಕೊಡ್ಸಜ್ಜಿ, ಇದೊಂದೇ ಒಂದ್ಸತಿನ. ಅಪ್ಪ ಅದೇನು ಪಾನಿಪುರಿ ತರ ಕೆರ್ಕೊಂಡು ತುಳ್ದು ಎಲ್ಲ ಮಾಡಿರಲ್ಲ, ಇದು ಎಣ್ಣೆಗೆ ಹಾಕಿ ಆಮೇಕಿಂದ ಒಗ್ಗರಣೆಗೆ ಹಾಕಿ ಕೊಡ್ತಾರ ನಮ್ಮ ಮುಂದೆನೆ. ನೋಡೋ ಪಾಪ, 50 ರೂಪಾಯಿ ಹೆಚ್ಚಾಗಿ ತಗೊಂಬಂದಿದ್ದೆ, ಯಾತನ ಕೊಡ್ಸಣ ಯಾಸೀಟ ಹೋಗ್ಲಿ ಅಂತಾನ. ಹಾಳಾದ್ ನನ್ನ ಗಡ್ಡೆರು ಈ ಕರೆನ್ಸಿರು 200 ರೂಪಾಯಿ ಇದ್ದೀವಿ, 250 ರೂಪಾಯಿ ಮಾಡಿ ಕುಂತವ್ರಿ. ನಾನು ಎಲ್ಲ ತೋರ್ಲಿ ಹೇಳು? ನೀ ಇಂತ ಹಿಂಗೆ ದುರ್ಮೀರ್ದ ಆಟ ಕಲ್ತಿದ್ಯಾ ನೀನು? ನಡಿ ಸುಮ್ಮನೆ. ನನಗೆ ಕೊಡ್ಸು ಗೋಬಿ, ನನಗೆ ಬರಲ್ಲ, ನಂಗೆ ಕೊಡ್ಸು, ನಂಗೆ ಬೇಕು. ಏಯ್ ಅತ್ ನೋಡಿ ಅವನ್ನ, ಇದ ಮೇಕೆ ನೆಲ್ದಾಗ ಬಿದ್ದಂಗೆ ಒದ್ದಾಡಿರೆ ಬಟ್ಟೆ ಎಲ್ಲ ಯಾಕೆ ಹಾಕವಿ? ನಿಮ್ಮಮ್ಮ ಬಟ್ಟೆ ಒಗ್ಯಾಳ ಬಿಗ್ಗೆ ಗೌಳೆ ಅಂತಾನ. ಇದ್ರ ಮೇಕೆ ಇದರಿಂದ ಕೊಟ್ಟಿರ್ಲಿಂದನ. ನಂಗೆ ಕೊಡ್ಸತಕ್ಕ ನನಗೆ ಒದ್ದಾಡ್ತಾನೆ ಇರ್ತೇನೆ, ನಾನು ಎದ್ದಾಡಲ್ಲ. ನಂಗೆ ಬಟ್ಟೆ ಕೊಳಾದ್ರೂ ಆಗ್ಲಿ, ನಂಗೆ ಗೋಬಿ ಮಂಚೂರಿ ಕೊಡ್ಸು. ಅಯ್ಯ, ನಂಗೆ ಗಡ್ಡ ಒತ್ತಿದ್ ಏನು ರೋಸ್ತೈತವ. ಇದ್ದಾಳಲ್ಲ ಮಂಜ, ಹಿಂಗೆ ಒದ್ದಾಡಿದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ. ಅವ್ರ ಅಂಗಡಿಗೆ ಯಾರು ತಟ್ಟೆ ಲೋಟ ಬೆಳಕಿಂಗ್ ಹೋಗ್ಬೇಕಾಕೈತೆ. ಏನು ಹೊತ್ತಿಯಾಗೈತಿ ನಿಂದು. ಒಳ್ಳೆ ಒಬ್ಬ ಮಗ ಅಂತ ಉಬ್ಸಿರಿ. ಮತ್ತೆ ಒಂದ್ ಪ್ಲೇಟ್ ಬೇಡ, ಅರ್ಧ ಪ್ಲೇಟ್ ಕೊಡ್ಸದಿ. 20 ರೂಪಾಯಿಗೆಲ್ಲ ಕೊಡ್ತಾರೆ. ಆ ಸತಿ ಅಪ್ಪ ಇನ್ ಜೊತೆ ಬಂದಾಗ ಕಟಿಂಗ್ ಮಾಡ್ಸಕ್ಕೆ ಕೊಡ್ಸಿತ್ತು, ನನಗೆ ಕೊಡ್ಸತಕ್ಕ ಬರಲ್ಲ. ಅಯ್ಯೋ ಬೇವರ್ಸಿದೆ. ಇನ್ಯಾ ಎಲ್ಗನ ಓದಕ್ ಕರ್ಕೊಂಡು ಹೋದ್ರೆ ಕೇಳಿ ನಿನ್ನ. ಇದ ಮೇಕಿ ಆತ್ ಕೊಡಿಸ್ತೀನಿ. ಹೆಂಗೆ ನಾವು
ಕೊಡ್ಸೋತಕ ಬಿಡೋದೇ ಇಲ್ಲ. ಬಟ್ಟೆ ಕೊಳೆ ಆದ ನಮ್ಮಮ್ಮ ಹಿಂಗ್ ಕೊಡ್ತೈತೆ. ಈ ಅಜ್ಜಿಗೆ ಹಿಂಗ ಆಡ್ಲಿಲ್ಲ ಅಂದ್ರೆ ಗೋಬಿ ಮಂಚೂರಿ ಕೊಡ್ಸಲ್ಲ. ಕೊಡ್ಸಲ್ಲ ಅಂದ್ರೆ ನಾವು ಬಿಡ್ಬೇಕಲ್ಲ. ಹೆಂಗೆ ಮಂಜ ಬಗ್ಗದೇ ಇಲ್ಲ. ಏಯ್ ಬಾರೋ ಪಂಡ್ರಪಟ್ಟು, ಅದ್ಯಾತ್ ಹೇಳ್ದ ಗೋಬಿಯೋ ಗೂಬಿಯೋ ಅದ್ಯಾದ್ದದು ಅಣ್ಣಗೆ. ಹಣ ಅರ್ಧ ಪ್ಲೇಟ್ ಗೋಬಿ ಕೊಡೋಣ. ಸಾಕಾಗೈತಿ ಅಜ್ಜಿ. ಬಿಸಿ ಬಿಸಿದು ಮೀನಂದ್ರೆ ತಾಕ ಬಾರಜಿ. ಚೆನ್ನಾಗಿ ಮಸ್ತ್ ಕೊಟ್ಟೈತವ ಅಣ್ಣಯ್ಯ ಬಾರಜಿ. ಏಯ್ ಟೀಕ ಮುಸ್ಕೊಂಡು ತಿನ್ನಂಗಿದ್ರೆ ತಿನ್ನೋಲ್ಲ ನಡಿತೀರ. ನನಗೆ ಅದ್ಯಾತ್ತು ಸೇರಲ್ಲ ಅಂತ ಗೊತ್ತಿದ್ದನು ತಾಕ ಬಾರಜಿ ಅಂತೆ. ಜಲ್ದಿ ತಿನ್ನೇಳ ಹೋಗೋಣ. ನಿಮ್ಮ ಅಮ್ಮಗೆ ಹೇಳ್ಬೇಡ. ಆಮೇಲೆ ಈಗ ಅಡುಗೆ ಮಾಡಿರ್ತಾಳೆ ಮನೆಗೆ, ಅಲ್ಲೂ ಉಣ್ಬೇಕು. ಹೆಂಗ ಇಲ್ಲಿ ತಿಂದಿದ್ದೀನಿ ಅಂತ ಏನೋ ಬಾಯಿ ಬಿಟ್ರೆ ತಾಕಂಡು ಏರಿಕೆ ಬಿಡ್ತೀನಿ ಎನ್ನ. ಜಲ್ದಿ ತಿನ್ನೇಳು ಹೋಗೋಣ. ನೋಡಿರೇನ್ರಪ್ಪ ನನ್ನ ಮೊಮ್ಮಗ ಹಸಾಸುರನ್ನ. ನಿಮ್ಮ ಮನೆಗೆ ಹಿಂಗೆ ಅವ್ರೆ ಯಾರನ್ನ ಹುಡುಗರು ಇದ್ದೇ ಇರ್ತಾರೆ ಹೇಳ್ರಿ. ಯಾರ ಮನೆಗೆ ಇರಲ್ಲ ಹಿಂಗೆ ಆಟ ಮಾಡೋ ಹುಡುಗರು. ಸರಿ, ಮುಂದಿನ ವಿಡಿಯೋದಾಗ ಸಿಗ್ತೀವಿ ಕಣ್ರಪ್ಪ. ವಿಡಿಯೋನ ನೋಡಿದ್ರಲ್ಲನ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೆಂಗ.